ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ತುಂಬ ಜನ ಕೇಳ್ತಿರೋ ವಿಷಯ, ಮ್ಯಾಮ್ KCET ಎಕ್ಸಾಮ್ ಬಗ್ಗೆ ಅಪ್ಡೇಟ್ಸ್ ಕೊಡಿ, KCET ಎಕ್ಸಾಮ್ ಹೆಂಗೆ ಕ್ಲಿಯರ್ ಮಾಡ್ಕೊಳ್ಳೋದು, ಏನಾದ್ರು ಸ್ಟಡಿ ಟಿಪ್ಸ್ ಕೊಡಿ. ನಾವು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದೇ KCET ಎಕ್ಸಾಮ್ ಬಗ್ಗೆ ಹೇಳ್ತೀರಾ ಅಂತ. ಬಟ್ ನೀವು ಅದು ಬಿಟ್ಟು ಬೇರೆ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡ್ತೀರಾ, ದಯವಿಟ್ಟು ಹೇಳಿ ಮ್ಯಾಮ್ ಅಂತ ಹೇಳಿ. ಸೊ ಎಸ್, ಅವ್ರಿಗೋಸ್ಕರ ಈ ವಿಡಿಯೋ. ಸೊ ಎಸ್, ಯಾರೆಲ್ಲ KCET ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಿದ್ದೀರಾ, ಸೊ ಅಂಥವ್ರು ಆದಷ್ಟು ನಿಮ್ಮ ಒಂದು ಸ್ಟಡಿ ಲೈಫ್ನಲ್ಲೇ, ಅಂದರೆ ನೀವು ಒಂದು ಮಾಸ್ಟರ್ ಡಿಗ್ರಿ ಮಾಡ್ಕೊಳ್ತಾ ಇದ್ರೆ ಅಥವಾ BEd ಮಾಡ್ಕೊಳ್ತಾ ಇದ್ರೆ, ಆ ಒಂದು ಸ್ಟಡಿ ಲೈಫ್ನಲ್ಲೇ ನಿಮ್ಮ ಒಂದು KCET ಎಕ್ಸಾಮ್ನ ಅಥವಾ TET ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಬಿಕಾಸ್ ಒಂದ್ಸಲ ನೀವು ಸ್ಟಡಿ ಲೈಫಿಂದ ಆಚೆ ಬಂದ್ರಿ, ಜಾಬ್ಗೆ ಜಾಯ್ನ್ ಆದ್ರಿ ಅಂತ ಹೇಳಿದ್ರೆ, ಅಥವಾ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಎಲ್ಲಾದರೂ ಸರಿ, ಬಟ್ ನೀವು ಒಂದ್ಸಲ ಜಾಬ್ಗೆ ಜಾಯ್ನ್ ಆದ್ರಿ ಅಂತ ಹೇಳಿದ್ರೆ ಆ ಒಂದು ಓದೋದ್ರ ಮೇಲೆ ಇರುವಂತಹ ಒಂದು ಕಾನ್ಸಂಟ್ರೇಷನ್ನು ಆಲ್ಮೋಸ್ಟ್ ಬಿಟ್ಟೋಗುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಸ್ಟಡಿ ಲೈಫ್ನಲ್ಲೇ ನಿಮ್ಮ ಒಂದು ಎಲಿಜಿಬಿಲಿಟಿ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಎಸ್, KCET ಎಕ್ಸಾಮ್ನಲ್ಲಿ ಸಬ್ಜೆಕ್ಟ್ ಪೇಪರು 200 ಮಾರ್ಕ್ಸ್ಗೆ ಇರುತ್ತೆ. ಈ ಒಂದು 200 ಮಾರ್ಕ್ಸ್ಗೆ ನಾವು ಮೋರ್ ದೆನ್ 120 ಮಾರ್ಕ್ಸ್ನ ಈಸಿಯಾಗಿ ಪಡ್ಕೋಬಹುದು. ಹೆಂಗೆ ಅಂತ ಹೇಳಿದ್ರೆ, ಇದೊಂದು ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ KCET ಎಕ್ಸಾಮ್ನಲ್ಲಿ ಸಬ್ಜೆಕ್ಟ್ ಪೇಪರ್ನಲ್ಲಿ ಮೋರ್ ದೆನ್ 120 ಮಾರ್ಕ್ಸ್ನ ತಗೊಳ್ಬೋದು. ಹೆಂಗೆ, ನೀವು ಮಾಸ್ಟರ್ ಡಿಗ್ರಿನಲ್ಲಿ ಫಸ್ಟ್ ಸೆಮಿಸ್ಟ್ರಿಂದ ಅಪ್ ಟು 4th ಸೆಮಿಸ್ಟರ್ವರೆಗೂ ಏನು ಸಿಲೆಬಸ್ಸನ್ನು ಓದ್ಕೊಂಡು ಎಕ್ಸಾಮ್ ಪಾಸ್ ಮಾಡ್ಕೊಂಡಿರ್ತೀರಲ್ಲ, ಸೊ ಅದೇ ಸಿಲೆಬಸ್ಸಿಂದನೇ ಅವರು ನಿಮಗೆ KCET ಎಕ್ಸಾಮ್ನಲ್ಲಿ ಕೂಡ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಿರ್ತಾರೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಮಾಸ್ಟರ್ ಡಿಗ್ರಿನಲ್ಲಿ ನೀವೇನು 4 ಸೆಮಿಸ್ಟರ್ ಓದಿರ್ತೀರ, ಸೊ ಆ 4 ಸೆಮಿಸ್ಟರ್ನಲ್ಲಿ ಓದಂತಹ ಅಷ್ಟು ಸಿಲೆಬಸ್ನ ಸ್ವಲ್ಪ ಡೀಪ್ ಆಗಿ ಓದಲಿಕ್ಕೆ ಶುರು ಮಾಡಿ ಅಷ್ಟೇ. ಅದು ಬಿಟ್ಟು ಎಕ್ಸ್ಟ್ರಾ ಸೋರ್ಸ್ಗಳನ್ನ ಅಥವಾ ಇನ್ಯಾರೋ ಯಾವುದೋ ಬುಕ್ ಬರೆದಿದ್ದಾರೆ KCET ಎಕ್ಸಾಮ್ಗೋಸ್ಕರನೇ, ಆ ಬುಕ್ ಓದಿದ್ರೆ ಕ್ಲಿಯರ್ ಆಗ್ತೀನಿ, ಅವೆಲ್ಲ ಸುಳ್ಳು. ನೀವು 4 ಸೆಮಿಸ್ಟರ್ ಸಿಲೆಬಸ್ ಏನು ಓದಿರ್ತೀರೋ ಅದೇ ಸಿಲೆಬಸ್ಸನ್ನು ಸ್ವಲ್ಪ ಡೀಪ್ ಆಗಿ ಓದಲಿಕ್ಕೆ ಶುರು ಮಾಡಿ ಅಷ್ಟೇ. ಆರಾಮ್ಸೆ ನೀವು 200ಗೆ 120 ಪ್ಲಸ್ ಮಾರ್ಕ್ಸನ್ನು ತಗೊಳ್ಬೋದು. ಇನ್ನು ಒಂದು ಜನರಲ್ ಪೇಪರು ಅಥವಾ ಜನರಲ್ ಸ್ಟಡೀಸ್ ಪೇಪರ್ ಅಂತ ಹೇಳಿ 100 ಮಾರ್ಕ್ಸ್ಗೆ ಏನಿರುತ್ತೆ, ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ಸು, 50 ಕ್ವಶನ್ಸ್ ಇರುತ್ತೆ. ಸೊ ಟೋಟಲು 100 ಮಾರ್ಕ್ಸ್ಗೆ ಇರುತ್ತೆ. ಸೊ ಆ 100 ಮಾರ್ಕ್ಸ್ಗೂ ಕೂಡ ಅದು ಜನರಲ್ ಸ್ಟಡೀಸು, ಅದಕ್ಕೂ ನೀವು ಎಕ್ಸ್ಟ್ರಾ ಎಲ್ಲ ಬುಕ್ಸ್ಗಳನ್ನೆಲ್ಲ ಓದುವಂತಹ ಅವಶ್ಯಕತೆನೇ ಇರೋದಿಲ್ಲ. ಡೇ ಟು ಡೇ ಲೈಫಲ್ಲಿ ನೀವೇನು ನೋಡ್ತೀರಾ, ಸೊ ಅಂತಹ ವಿಷಯಗಳು, ಜೊತೆಗೆ ನೀವು ಜಾಸ್ತಿ ಸ್ವಲ್ಪ ನ್ಯೂಸ್ ಪೇಪರ್ಗಳನ್ನ ಅಥವಾ ನ್ಯೂಸ್ಗಳನ್ನ ನೋಡಿ ಒಂದಷ್ಟು ಕರೆಂಟ್ ಅಫೇರ್ಸ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಆರಾಮ್ಸೆ ಅದರಲ್ಲೂ ಕೂಡ ನೀವು ಮೋರ್ ದೆನ್ 50 ಅಥವಾ 50 ಪ್ಲಸ್ ಮಾರ್ಕ್ಸನ್ನೇ ಈಸಿಯಾಗಿ ತಗೊಳ್ಬಹುದು ಯಾವುದರಲ್ಲಿ, ಜನರಲ್ ಪೇಪರ್ನಲ್ಲಿ. ಇನ್ನು ಸಬ್ಜೆಕ್ಟ್ ಪೇಪರ್ಗೆ ಹೇಳೋದಾದ್ರೆ, ಆಗ್ಲೇ ಹೇಳ್ದಂಗೆ ನೀವು ಸಬ್ಜೆಕ್ಟ್ ಪೇಪರ್ಗೆ 4 ಮಾಸ್ಟರ್ ಡಿಗ್ರಿನಲ್ಲಿ 4 ಸೆಮಿಸ್ಟರ್ನ ಸಿಲೆಬಸ್ನ ಕೂಡ ಸ್ವಲ್ಪ ಡೀಪ್ ಆಗಿ ಓದಿದ್ರೆ ಸಾಕು. ಯಾವುದೇ ಬೇರೆ ಆಥರ್ ಬುಕ್ಗಳನ್ನ ಓದಬೇಕು ಆ ಥರದ್ದೆಲ್ಲ ಏನಿಲ್ಲ. ಒಂದು 4 ಸೆಮಿಸ್ಟ್ರಲ್ಲಿ ಏನೇನು ಸಿಲೆಬಸ್ ಕೊಟ್ಟಿದ್ರೆ ಆ ಒಂದು ಸಿಲೆಬಸ್ ವೈಸೇ ಸ್ವಲ್ಪ ಡೀಪ್ ಆಗಿ ಓದಲಿಕ್ಕೆ ಶುರು ಮಾಡಿ. ಈಸಿಯಾಗಿ ನೀವು ಕೂಡ KCET ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಬಹುದು.